ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನಮ್ಮ ಒಂದು ಕರ್ನಾಟಕದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಸ್ಕಾಲರ್ಶಿಪ್ ನ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ತಾವೇನಾದ್ರೂ ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ಸೆಲೆಕ್ಟ್ ಆದ್ರೆ 10,000 ಅಲ್ಲ, 20,000 ಅಲ್ಲ, ಬರೋಬ್ಬರಿ 2 ಲಕ್ಷ ಒಂದು ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇಲ್ಲಿ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಿಕೊಡಲಾಗುತ್ತದೆ. ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅದರಲ್ಲೂ ತಾವೇನಾದ್ರೂ ಕೇವಲ ಒಂದು 12th ಪಾಸ್ ಆಗಿದ್ರೆ ತಾವೆಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇನ್ನೊಂದು ಏನಂದ್ರೆ, ಅಪ್ಲೈ ಮಾಡುವುದಕ್ಕೆ ಯಾವುದೇ ರೀತಿಯಂತಹ ಒಂದು ತಾವು ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಕಮೆಂಟ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಏನು 2 ಲಕ್ಷ ಒಂದು ಸ್ಕಾಲರ್ಶಿಪ್ ಅನ್ನ ಅಮೌಂಟ್ ಅನ್ನ ಕೊಡ್ತಿದ್ದಾರೆ, ಏನಾದ್ರೂ ಒಂದು ಫೀಸ್ ಅನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದಾ, ಫೀಸ್ ಅನ್ನ ತಗೊಂಡು ನಮ್ಮಲ್ಲಿ ಏನಾದ್ರೂ ಒಂದು ಫ್ರಾಡ್ ಮಾಡಬಹುದು, ಫೇಕ್ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಇದು ಒಂದು 100% ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ನಿಮ್ಮ ಬಳಿ ಯಾವುದೇ ರೀತಿಯಂತಹ ಒಂದು ಫೀಸ್ ಅನ್ನ ಇಲ್ಲಿ ಒಂದು ಕೇಳುವುದಿಲ್ಲ. ಸೊ ಬನ್ನಿ, ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಮತ್ತು ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬೇಕು, ಇದರ ಒಂದು ಲಾಸ್ಟ್ ಡೇಟ್ ಯಾವಾಗ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಿ, ಈ ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಯಾರು ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಎಂಬುವ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಪ್ರತಿ ಒಂದು ವರ್ಷನೂ ಈ ಒಂದು ರಿಲಯನ್ಸ್ ಫೌಂಡೇಶನ್ ಇಂದ ಏನು ಒಂದು ಸ್ಕಾಲರ್ಶಿಪ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಬಹಳಷ್ಟು ಒಂದು ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಗಳು ಇದರ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ಸೊ ಈ ಬಾರಿ ಕೂಡ ಈ ಒಂದು ರಿಲಯನ್ಸ್ ಫೌಂಡೇಶನ್ ಕಡೆಯಿಂದ ನೋಡಬಹುದು, ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಅಂದ್ರೆ 12th ಪಾಸ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಈ ಬಾರಿನೂ ಕೂಡ ಇಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ನಾನು ಇಲ್ಲಿ ಒಂದು ಓಪನ್ ಮಾಡ್ಕೊಂಡಿರುವಂತದ್ದು ಏನು ಒಂದು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡೋದಿಲ್ಲ, ಫ್ರಾಡ್ ಆಗಿರುವಂತಹ ಒಂದು ಮಾಹಿತಿಯನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಳೋದಿಲ್ಲ. ಏನಿದ್ರು ಕೂಡ 100% ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಸೊ ಆ ಒಂದು ಕಾರಣದಿಂದಾಗಿ ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಈ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಮುಂದೇನು ಪಡಿಬೇಕು ಅಂದ್ಕೊಂಡಿದ್ದೀರಿ, ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ಬೆಲ್ ಐಕನ್ ತಾವು ಆನ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ತಾವು ಇಲ್ಲಿ ಈ ಒಂದು ರಿಲಯನ್ಸ್ ಫೌಂಡೇಶನ್ ಅಂತ ರಿಲೀಸ್ ಮಾಡಿರುವಂತಹ ಈ ಒಂದು ಸ್ಕಾಲರ್ಶಿಪ್ ಗೆ ತಾವೆಲ್ಲರೂ ಒಂದು ಅಪ್ಲೈ ಅನ್ನ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರ್ಬೇಕು ಅಥವಾ ಒಂದು ಅರ್ಹತೆ ಏನಾಗಿರ್ಬೇಕು ಅಂತ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ತಿಳ್ಕೊಂಡ್ಬಿಡಿ. ಓಕೆನಾ, ಮೊದಲನಾಗಿ ತಾವು ನೋಡಬಹುದು, BA ರೆಸಿಡೆಂಟ್ ಇಂಡಿಯನ್ ಸಿಟಿಸನ್ಸ್ ಆಗಿರ್ಬೇಕು. ಓಕೆನಾ, ನಮ್ಮ ಒಂದು ಭಾರತದ ಒಂದು ಪ್ರಜೆ ಆಗಿರ್ಬೇಕು ನೀವೆಲ್ಲರೂ. ಓಕೆನಾ, ಆಲ್ ಇಂಡಿಯಾ ಒಂದು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕ ಏನು ಒಂದು ಕ್ಯಾಂಡಿಡೇಟ್ಸ್ ಏನು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ತಾವು ಮಾಡಬಹುದು. ಅಷ್ಟೇ ಅಲ್ಲ, ಏನು ಕೇವಲ ಒಂದು 12th ಪಾಸ್ ಮಾತ್ರ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಅಂತ ಏನ್ ಹೇಳಿದ್ದೆ, ಹೌದು, ತಾವು 12th ಪಾಸ್ ಕಂಪ್ಲೀಟ್ ಆಗಿರ್ಬೇಕು. ಅದರಲ್ಲೂ ಮಿನಿಮಮ್ ಆಗಿ ಇಲ್ಲಿ ಒಂದು 60% ಒಂದು ಮಾರ್ಕ್ಸ್ ಇಂದ ತಮ್ಮ ಒಂದು 12th ಪಾಸ್ ಇಲ್ಲಿ ಆಗಿರ್ಬೇಕು. 12th ಅಲ್ಲಿ ತಾವು ಏನೋ ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ತಾವು ಯಾವುದೇ ಒಂದು ಸಬ್ಜೆಕ್ಟ್ಸ್ ಅನ್ನ ತಗೊಳ್ಳಿ, ಇದರಲ್ಲಿ ಮ್ಯಾಟ್ರ್ ಏನು ಆಗುದಿಲ್ಲ. 12th ಪಾಸ್ ಅಲ್ಲಿ ತಮ್ಮ ಒಂದು 60% ಇರಲೇಬೇಕು ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ದೇರ್ ಇಸ್ ನೋ ಏಜ್ ಲಿಮಿಟ್ ಕ್ರೈಟೀರಿಯಾ. ಓಕೆನಾ, ಯಾವುದೇ ರೀತಿಯಂತಹ ಒಂದು ಏಜ್ ಲಿಮಿಟ್ ಕ್ರೈಟೀರಿಯಾ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ತಮಗೆ ಒಂದು ಇಷ್ಟೇ ಏಜ್ ಇರಬೇಕು, ಅಷ್ಟೇ ಏಜ್ ಇರಬೇಕು ಅಂತ ಏನು ಒಂದು ಕಂಡೀಷನ್ ಇಲ್ಲಿ ಕೇಳುವುದಿಲ್ಲ. ಕರೆಂಟ್ಲಿ ಎನ್ರೋಲ್ ಇನ್ ದ ರೆಗ್ಯುಲರ್ ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಇನ್ ಎನಿ ಸ್ಟ್ರೀಮ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ತಾವು 12th ಪಾಸ್ ಕಂಪ್ಲೀಟ್ ಅನ್ನ ಆಗಿದ್ದು ಸದ್ಯಕ್ಕೆ ತಾವು ಯಾವುದಾದ್ರೂ ಒಂದು 3 ವರ್ಷದ ಒಂದು ಡಿಗ್ರಿನಲ್ಲಿ ತಾವೇನು ತಮ್ಮ ಒಂದು ಸ್ಟಡೀಸ್ ಆನ್ ಗೋಯಿಂಗ್ ಇರಬೇಕು ಅಂತ ಇಲ್ಲಿ ಒಂದು ಕೇಳಿದ್ದಾರೆ. ಅಂತ ಒಂದು ಕ್ಯಾಂಡಿಡೇಟ್ ಗಳು ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಬಹಳ ಒಂದು ಮುಖ್ಯವಾಗಿ ಆಪ್ಟಿಟ್ಯೂಡ್ ಟೆಸ್ಟ್ ಇಸ್ ಮ್ಯಾಂಡೇಟರಿ ಅಂತ ಒಂದು ಹೇಳಿದ್ದಾರೆ. ಓಕೆನಾ, ಈ ಒಂದು ಸ್ಕಾಲರ್ಶಿಪ್ ಗೆ ಒಂದು ಸೆಲೆಕ್ಟ್ ಆಗೋದಕ್ಕೆ ಒಂದು ಸಣ್ಣದಾಗಿರುವಂತಹ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಬೇಸಿಕಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಸಣ್ಣ ಪುಟ್ಟ ಒಂದು ಕ್ವಶನ್ಸ್ ನ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಇಲ್ಲಿ ಒಂದು ಮಾಡಿಕೊಡಲಾಗುತ್ತದೆ. ಓಕೆನಾ, ಈ ಒಂದು ಟೆಸ್ಟ್ ಅಲ್ಲಿ ತಾವು ಪಾಸ್ ಆದ್ರೆ ಮಾತ್ರ ತಾವು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಎಲಿಜಿಬಲ್ ಆಗಿರ್ತಾರೆ.
ದ ಫಾಲೋಯಿಂಗ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್. ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಕ್ಕೆ ಆಗಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ದ ಡಿಪ್ಲೊಮಾ ಆಫ್ಟರ್ 10th ಅಂತ ಹೇಳಿದರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಂಗಿಲ್ಲ. ಸ್ಟೂಡೆಂಟ್ ಪರ್ಸೆಂಟ್ 2 years ಆರ್ 6 years ಅಂಡರ್ ಗ್ರಾಜುಯೇಟ್ ಡಿಗ್ರಿ ಕೋರ್ಸ್ ಅವರು ಏನೋ ಒಂದು ಅಪ್ಲೈ ಮಾಡೋಂಗಿಲ್ಲ. ಸ್ಟೂಡೆಂಟ್ ಹೂ ಡು ನಾಟ್ ಆನ್ಸರ್ ದ ಮ್ಯಾಂಡೇಟರಿ ಆಪ್ಟಿಟ್ಯೂಡ್ ಟೆಸ್ಟ್ ಆರ್ ಫೌಂಡ್ ಚೀಟಿಂಗ್ ಡ್ಯೂರಿಂಗ್ ದ ಟೆಸ್ಟ್. ಓಕೆನಾ, ಏನೋ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಯಾರಾದ್ರೂ ಒಂದು ಚೀಟಿಂಗ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಸಿಕ್ಕಾಕೊಂಡ್ರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ ನ ಒಂದು ಬೆನಿಫಿಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಅಪ್ ಟು INR 2 lakh ಓವರ್ ದ ಡ್ಯೂರೇಷನ್ ಆಫ್ ದ ಡಿಗ್ರಿ ಪ್ರೋಗ್ರಾಮ್ ಅಂತ ಒಂದು ಹೇಳಿದ್ದಾರೆ. ಓಕೆನಾ, ತಮ್ಮ ಒಂದು ಡಿಗ್ರಿ ಮುಗಿಯುವಷ್ಟರಲ್ಲಿ ಈ ಒಂದು 2 ಲಕ್ಷ ಒಂದು ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಅನ್ನ ತಮಗೆ ಒಂದು ಡೈರೆಕ್ಟ್ ಆಗಿ ಕೊಡಲಾಗುತ್ತದೆ ಅಂತ ಕೂಡ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಹೇಳಿರುವಂತದ್ದು. ಓಕೆನಾ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಇಲ್ಲಿ ಒಂದು ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಕ್ಕೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು. ದ ಅಪ್ಲಿಕೇಶನ್ಸ್ ಆರ್ ರಿಕ್ವೈರ್ಡ್ ಟು ಅಟ್ಯಾಚ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಟ್ ದ ಟೈಮ್ ಆಫ್ ದ ಅಪ್ಲಿಕೇಶನ್. ಮೊದಲಾಗಿ ಇಲ್ಲಿ ಒಂದು ಅಡ್ರೆಸ್ ಪ್ರೂಫ್, ಅದರಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿರುವಂತಹ ಒಂದು ಪ್ರೂಫ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಾವೇನು ಒಂದು ಅಡ್ರೆಸ್ ಪ್ರೂಫ್ ಆಗಿ ತಾವು ಇಲ್ಲಿ ಒಂದು ಶೇರ್ ಅನ್ನ ಮಾಡಬಹುದು. ಎರಡನೇದಾಗಿ ಮಾರ್ಕ್ ಶೀಟ್ ಆಫ್ ಕ್ಲಾಸ್ 10th and 12th ಬೋರ್ಡ್ ಎಕ್ಸಾಮಿನೇಷನ್ಸ್ ಕೊಡಬೇಕಾಗುತ್ತೆ. ನಂತರ ಬೋನಾಫೈಡ್ ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ತಾವು ಇಲ್ಲಿ ಒಂದು ಶೇರ್ ಅನ್ನ ಮಾಡಬೇಕಾಗಿರುತ್ತೆ. ಹಾಗೆ ತಾವೇನಾದ್ರೂ ಒಂದು ಅಫಿಷಿಯಲಿ ಒಂದು ಡಿಸಾಬಿಲಿಟಿ ಆಗಿದ್ರೆ ಆ ಒಂದು ಡಿಸಾಬಿಲಿಟಿ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಯು ವಿಲ್ ಆಲ್ಸೋ ನೀಡ್ ಟು ಸಬ್ಮಿಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಆಫ್ಟರ್ ಯುವರ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ಓಕೆನಾ, ತಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ಯಾಚ್ ಅನ್ನ ಮಾಡಿ ತಾವು ಅಪ್ಲೋಡ್ ಅನ್ನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಓಕೆ, ನಾವು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಲ್ಲ, ತಾವು ಏನೋ ಒಂದು ಪ್ರತಿ ಒಂದು ಕಾಪಿನ ಒಂದು ಜೆರಾಕ್ಸ್ ಅನ್ನ ಮಾಡಿಕೊಂಡು ಅದರ ಒಂದು ಕೆಳಗಡೆ ಒಂದು ಸಿಗ್ನೇಚರ್ ಅನ್ನ ಮಾಡಿ ಅಟ್ಯಾಚ್ಮೆಂಟ್ ಅನ್ನ ಮಾಡಿ ತಾವು ಇಲ್ಲಿ ಶೇರ್ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಬಹಳ ಒಂದು ಮುಖ್ಯವಾಗಿರುವಂತಹದ್ದು ಇನ್ಫಾರ್ಮೇಶನ್ ಅಂದ್ರೆ ಇಂಪಾರ್ಟೆಂಟ್ ನೋಟಿಸ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಆಲ್ ಅಪ್ಲಿಕೆಂಟ್ಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಅನ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಆಸ್ ಪಾರ್ಟ್ ಆಫ್ ದ ಅಪ್ಲಿಕೇಶನ್. ಪ್ರತಿಯೊಬ್ಬರು ಇಲ್ಲಿ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ತಾವು ಇಲ್ಲಿ ಒಂದು ಕೊಡಲೇಬೇಕಾಗಿರುತ್ತದೆ. ಒನ್ಸ್ ದ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ದ ಅಪ್ಲಿಕೆಂಟ್ಸ್ ವಿಲ್ ರಿಸೀವ್ ಎ ಕನ್ಫರ್ಮೇಶನ್ ಇಮೇಲ್. ಓಕೆನಾ, ತಮಗೆ ಒಂದು ಕನ್ಫರ್ಮೇಶನ್ ಇಮೇಲ್ ಅನ್ನ ಕಳಿಸ್ಕೊಡ್ತಾರೆ. ತಾವು ಅಪ್ಲೈ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಒಂದು ಕನ್ಫರ್ಮೇಶನ್ ಇಮೇಲ್ ಅನ್ನ ಸೆಂಡ್ ಅನ್ನ ಮಾಡ್ತಾರೆ. ಓಕೆನಾ, ಅಷ್ಟೇ ಅಲ್ಲ ಆ ಒಂದು ಮೇಲ್ ನಲ್ಲಿ ವಿಲ್ ಇನ್ಕ್ಲೂಡ್ ದ ಡೇಟ್ ಟೈಮ್ ಆಫ್ ದ ಆನ್ಲೈನ್ ಎಕ್ಸಾಮ್. ಓಕೆನಾ, ಆ ಒಂದು ಮೇಲಲ್ಲಿ ಏನೋ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ನ ಒಂದು ಟೈಮ್ ಅನ್ನ ಮೆನ್ಷನ್ ಮಾಡ್ತಾರೆ, ಡೇಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ. ದ ಆಪ್ಟಿಟ್ಯೂಡ್ ಟೆಸ್ಟ್ ಲಿಂಕ್ ವಿಲ್ ಥ್ರೂ ದ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪೋರ್ಟಲ್ ಒನ್ ಡೇ ಬಿಫೋರ್ ದ ಡೇಟ್ ಆಫ್ ದಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ದಿನದ ಮುಂಚೆನೆ ತಮಗೆ ಏನೋ ಒಂದು ಇದರ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ನ ಒಂದು ಲಿಂಕ್ ಅನ್ನ ತಮಗೆ ಒಂದು ಪ್ರೊವೈಡ್ ಅನ್ನೋದು ಮಾಡಿಬಿಡ್ತಾರೆ. ಫಸ್ಟ್ ಆಗಿ ತಾವು ನೋಡಬಹುದು, ದ ರಿಲಯನ್ಸ್ ಫೌಂಡೇಶನ್ ಡಸ್ ನಾಟ್ ಚಾರ್ಜ್ ಎನಿ ಅಪ್ಲಿಕೇಶನ್ ಫೀಸ್ ಟು ಅಪ್ಲೈ ಫಾರ್ ದಿಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಇಲ್ಲಿ ತಿಳಿಸ್ಕೊಂಡು ಕೊಟ್ಬಿಟ್ಟಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಫೀಸ್ ಅನ್ನ ಇಲ್ಲಿ ತಾವು ಪೇ ಅನ್ನ ಮಾಡಂಗಿಲ್ಲ. ಸಪೋಸ್ ಯಾರಾದ್ರೂ ತಮ್ಮ ಬಳಿ ತಾವು ಫೀಸ್ ಅನ್ನ ಇಷ್ಟು ಕೊಡಿ ಅಷ್ಟು ಕೊಡಿ ಅಂದ್ರೆ 100% ಅದು ಒಂದು ಫ್ರಾಡ್ ಆಗಿರುವಂತಹ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ, ಒಂದು ಫೇಕ್ ಆಗಿರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಅದರಿಂದ ತಾವೇನು ಬಹಳ ಒಂದು ಜಾಗೃತೆಯಾಗಿ ಇರಬೇಕಾಗಿರುವಂತದ್ದು. ಈಗ ಅಪ್ಲೈ ಅನ್ನ ಮಾಡಕ್ಕೆ ನೋಡಬಹುದು, ಇದರ ಒಂದು ಲಾಸ್ಟ್ ಡೇಟ್ ನಾಳೆ ತಿಂಗಳು 4ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇಲ್ಲಿ ಇರುತ್ತೆ. ಓಕೆನಾ, 4ನೇ ತಾರೀಕಿನ ಒಂದು ಒಳಗಡೆನೆ ತಾವೇನು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ಒಂದು ಪೇಸ್ಟ್ ಅನ್ನ ಮಾಡಿದ್ದೀನಿ ನೋಡಿ. ಅಪ್ಲೈ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಪೇಜ್ ಗೆ ತಾವು ರಿಡೈರೆಕ್ಟ್ ಆಗ್ತೀರಾ. ಓಕೆನಾ, ನೋಡಬಹುದು ಇಲ್ಲಿ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಕೊಟ್ಟಿದ್ದಾರೆ. ಫಾಲೋಯಿಂಗ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್ ಅಂತ ಒಂದು ಕೊಟ್ಟಿದ್ದಾರೆ. ಓಕೆನಾ, ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಲ್ರೆಡಿ ಶೇರ್ ಅನ್ನ ಮಾಡಿದ್ದೀನಿ. ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಹ ಏನು ಆಪ್ಷನ್ ನೋಡ್ತಿದ್ದೀರಾ ಅದರ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ನಂತರ ತಾವು ಮೊದಲನೇದಾಗಿ ಇಲ್ಲಿ ತಾವು ಒಂದು ಬಾಕ್ಸ್ ಏನ್ ಕಾಣಿದೆ ಅದರ ಮೇಲೆ ತಾವು ರೈಟ್ ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡಿ. ಮಾಡ್ಕೊಂಡು ಇಲ್ಲಿ ತಾವು ನೋಡಬಹುದು ಒಂದು 12th ಸ್ಟ್ಯಾಂಡರ್ಡ್ ನ ಒಂದು ಪರ್ಸೆಂಟೇಜ್ ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ಕರೆಂಟ್ ತಾವು ಯಾವ ಒಂದು ಡಿಗ್ರಿಯನ್ನ ತಾವು ಓದ್ತಾ ಎಂಬುದರ ಬಗ್ಗೆ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ಡಿಗ್ರಿ ಟೈಪ್ ಅಂತ ಇದೆ, ಅದನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಫಾರ್ಮ್ ಇರುತ್ತೆ.
ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ತಾವು ಏನೋ ಒಂದು ಇಮೇಲ್ ಅನ್ನ ಕೊಡ್ತೀರಾ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ತಾವು ಏನು ಕೊಡ್ತೀರಾ ಅದು ಒಂದು ಪಕ್ಕಾ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಿ. ಓಕೆನಾ, ಮುಂದೆ ತಮಗೆ ಒಂದು ಕನ್ಫರ್ಮೇಶನ್ ಆಗಿರುವಂತಹ ಒಂದು ಮೇಲ್ ಅಥವಾ ಒಂದು ಮೆಸೇಜ್ ಈ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್ಗೆ ಮಾತ್ರ ಇಲ್ಲಿ ಒಂದು ಕೊಡಲಾಗುತ್ತದೆ. ಓಕೆನಾ, ಈ ಒಂದು ಬೇಸಿಕ್ ಆಗಿರುವಂತಹ ಒಂದು ಫಾರ್ಮ್ ಅನ್ನ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಿ ತಾವು ಇಲ್ಲಿ 2 ಬಾಕ್ಸ್ ಅಲ್ಲಿ ತಾವು ಟಿಕ್ ಅನ್ನ ಮಾಡಿ ಇಲ್ಲಿ ತಾವೇನೋ ಒಂದು ಕ್ಯಾಪ್ಚರ್ ಅನ್ನ ನೋಡ್ತಾ ಇದ್ದೀರಾ ಆ ಒಂದು ಕ್ಯಾಪ್ಚರ್ ಅನ್ನ ತಾವು ಎಂಟರ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಿದ್ರೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಸಬ್ಮಿಟ್ ಆಗುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಆರಾಮಾಗಿ ಅರ್ಥ ಆಗಿದೆ ಅಂದ್ಕೊಂತೀನಿ. ಆರಾಮಾಗಿ ತಾವು ಅಪ್ಲೈ ಅನ್ನ ಮಾಡ್ತೀರಾ ಅಂದ್ಕೊಂತೀನಿ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ತಮ್ಮ ಒಂದು ಕಮೆಂಟ್ ಗಳಿಗೆ ತಮ್ಮ ಒಂದು ಡೌಟ್ ಗಳಿಗೆ ಆದಷ್ಟು ಬೇಗ ನಾನು ಸಾಲ್ವ್ ಅನ್ನ ಮಾಡಿಕೊಡಲಾಗುತ್ತದೆ.